ಸಾರ್ವಜನಿಕ ಆಡಳಿತದ ಮಹತ್ವದಲ್ಲಿ ನೀತಿಗಳ ಅನುಷ್ಠಾನ ಅಂತ ಹೇಳಿದ್ರೆ ಸರ್ಕಾರದ ನೀತಿಯನ್ನು ಜಾರಿಗೆ ತರುವಂಥ ಕಾರ್ಯಗಳನ್ನು ಇದು ಮಾಡುತ್ತೆ ಕ್ರಮಬದ್ಧವಾಗಿ. ಎರಡನೇದು, ಸಮಾಜದಲ್ಲಿ ಶಾಂತಿ, ಭದ್ರತೆ, ನ್ಯಾಯವನ್ನು ಜಾರಿಗೆ ತರುವಲ್ಲಿ ಪೊಲೀಸು ಮತ್ತು ನ್ಯಾಯಗಳ ಸಹಾಯ ತಗೊಂಡು ಅದು ಕಾನೂನು ವ್ಯವಸ್ಥೆಯನ್ನು ಕಾಪಾಡುತ್ತೆ. ಮೂರನೇದಾಗಿ, ಆರೋಗ್ಯ, ಶಿಕ್ಷಣ, ಸಾರಿಗೆ, ಅಗತ್ಯ ಸೇವೆಗಳನ್ನು ಒದಗಿಸುವಲ್ಲಿ ಸಹಾಯ ಮಾಡುತ್ತೆ ಮತ್ತು ಸರ್ಕಾರ ಮತ್ತು ನಾಗರಿಕರ ನಡುವೆ ಇರುವಂಥ ಸಂಪರ್ಕ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತೆ. ನೆಕ್ಸ್ಟ್, ಬಜೆಟ್ ಸಿದ್ಧಪಡಿಸುವಿಕೆ ಮತ್ತು ಕೈಗಾರಿಕೆಗಳ ನಿಯಂತ್ರಣ, ಕೃಷಿ ಬೆಂಬಲ ಬೆಲೆ, ಹಾಗೆ ಬಡತನ ನಿವಾರಣೆ, ನಿರುದ್ಯೋಗ ಸಮಸ್ಯೆ ಕಡಿಮೆ ಮಾಡೋದ್ರಲ್ಲಿ, ಆರ್ಥಿಕ ಅಭಿವೃದ್ಧಿ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಪ್ರವಾಹಗಳು, ಭೂಕಂಪ, ಸಾಂಕ್ರಾಮಿಕ ರೋಗ ಹಾಗೆ ಮೊದಲು ಆಡಳಿತ ಪ್ರತಿಕ್ರಿಯಿಸುತ್ತೆ. ಹಾಗೆ ಪುನರ್ವಸತಿ ಕಾರ್ಯಕ್ರಮ ಮತ್ತು ನಷ್ಟವನ್ನು ಭರಿಸುವಂಥ ಕಾರ್ಯವನ್ನು ಇದು ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಸಾರ್ವಜನಿಕ ಆಡಳಿತವು ಪ್ರಜಾಪ್ರಭುತ್ವದ ಬೆನ್ನೆಲುಬಾಗಿರೋದು. ಇದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನ ಕಂಡಕ್ಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಮಹಿಳೆಯರು, ದುರ್ಬಲರು, ಅಲ್ಪಸಂಖ್ಯಾತರಂಥ ದುರ್ಬಲ ವರ್ಗಗಳ ರಕ್ಷಣೆ ಮಾಡೋದ್ರಲ್ಲಿ ಮತ್ತು ಸಬ್ಸಿಡಿಗಳನ್ನ ಕೊಡೋದ್ರ ಮೂಲಕ ಸಾಮಾಜಿಕ ಅಸಮಾನತೆಯನ್ನು ಸರಿದೂಗಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಜನರನ್ನ ಹಣ ಸರಿಯಾಗಿ ಅದನ್ನು ಮಾರ್ಗದಲ್ಲಿ ಸಂಗ್ರಹಿಸೋದು, ಹಾಗೆ ಅನುಷ್ಠಾನಗೊಳಿಸುವುದು, ಅದನ್ನು ಖಚಿತಪಡಿಸುತ್ತೆ. ಸೊ ಹಾಗೆ ಮಾನವ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಮನ್ವಯ ಸಾಧಿಸೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು, ವಿದೇಶಿ ಬಂಡವಾಳ ಹಾಗೆ ಒಪ್ಪಂದ, FDI, UNO, WTO, WHO, ILO ಸಂಸ್ಥೆಗಳನ್ನು ಪ್ರತಿನಿಧಿಸುತ್ತೆ. ಹಾಗೆ ರಾಜತಾಂತ್ರಿಕತೆಯ ಮೂಲಕ ಶಾಂತಿಯುತ ಸಂಬಂಧ ಕಾಪಾಡಿಕೊಳ್ಳೋದ್ರಲ್ಲಿ ಸಹಕಾರ ಆಗುತ್ತೆ. ಸೊ ಕೊನೆಯದಾಗಿ ಹೇಳ್ಬೋದು ಅಂತ ಹೇಳಿದ್ರೆ, ರಾಷ್ಟ್ರ ನಿರ್ಮಾಣದಲ್ಲಿ ಅಂದರೆ ಆಧುನಿಕ ರಾಜ್ಯಗಳ ಅಡಿಪಾಯವನ್ನು ಹಾಕೋದ್ರ ಮೂಲಕ ದೇಶ ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು.